ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಭೌತ ವಿಜ್ಞಾನದಲ್ಲಿ ಅಳತೆ ಮತ್ತು ಮಾನಗಳ ಸಂಬಂಧಪಟ್ಟಂಥ ತರಗತಿಯನ್ನು ನೋಡೋಣ. ದಯವಿಟ್ಟು ಈ ಕ್ಲಾಸನ್ನು ಸಂಪೂರ್ಣವಾಗಿ ನೋಡಿ. ಈ ನೋಡಿಂದ ನಿಮಗೆ ಖಂಡಿತವಾಗಿ ನಿಮ್ಮ ಸಮಯ ಹಾಳಾಗಲ್ಲ ಅಂತ ಅನ್ಕೋತೀನಿ. ಅಳತೆ ಮತ್ತು ಮಾನಗಳಲ್ಲಿ ಏನೇನು ಓದಬೇಕಪ್ಪ ಅಂತಂದ್ರೆ, ಮೂಲಭೂತ SI ಏಕಮಾನಗಳು, ಬಲ, ಒತ್ತಡ, ಶಕ್ತಿ, ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ರೋಧ, ವಿದ್ಯುತ್ ವಿಭವಾಂತರ ಮತ್ತು ಸೂರ್ಯ ಗ್ರಹಗಳ ದೂರವನ್ನು ಯಾವ ರೀತಿ ಎಳಿತಾರೆ ಅಂತ ಈ ಥರ ಒಂದು ಸಿಲೆಬಸನ್ನು ಕೊಟ್ಟಿದ್ದಾರೆ. ಅದನ್ನು ಹಂತ ಹಂತವಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್, ಅಳತೆ ಮತ್ತು ಮಾನಗಳು. ನೀವು ಸ್ವಲ್ಪ ಹೆಚ್ಚಿನ ಜ್ಞಾನ ಪಡ್ಕೊಳ್ಬೇಕು. ಯಾಕಂದ್ರೆ ಎಷ್ಟು ಬೇಕೋ ಅಷ್ಟೇ ಓದಿರಪ್ಪ ಅಂದ್ರೆ ಸ್ವಲ್ಪ ಸಿಲೆಬಸ್ ಬಿಟ್ಟು ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಹೀಗಾಗಿ ಮೊದಲು ಅಳತೆ ಅಂದ್ರೇನು, ಮಾನ ಅಂದ್ರೇನು, ಅದರಲ್ಲಿ ಎಷ್ಟು ವಿಧಗಳದಾವು, ಹಾಗೆ ಏನೇನು ಅಂತ ಅನ್ನೋದನ್ನು ಹಂತ ಹಂತವಾಗಿ ಸ್ವಲ್ಪ ನೋಡೋಣ. ಒಂದು 10 ನಿಮಿಷ ಸಂಪೂರ್ಣವಾಗಿ ಸಮಯ ಕೊಟ್ಟು ನಿಧಾನವಾಗಿ ಇದನ್ನು ಕ್ಲಾಸನ್ನು ಕೇಳಿ. ಖಂಡಿತವಾಗಿ ನೀವು ಈ ಸಮಯವನ್ನು ಹಾಳಾಗಲ್ಲ. ಖಂಡಿತವಾಗಿ ನಿಮ್ಮ ಮೌಲ್ಯ ಸಿಗುತ್ತೆ ಅಂತ ಭಾವಿಸಿ ತರಗತಿಯನ್ನು ಮುಂದುವರಿಸೋಣ. ಕ್ವಾಂಟಿಟಿ ಅಂದರೆ ಪರಿಮಾಣ ಅಂದ್ರೇನು? ವಾಟ್ ಈಸ್ ಕ್ವಾಂಟಿಟಿ? ಇಟ್ ಈಸ್ ದ ವೇರಿಯಬಲ್ ಆರ್ ಪ್ಯಾರಾಮೀಟರ್. ಅಂದರೆ ಯಾವುದೇ ಒಂದು ವಸ್ತುವನ್ನು ಸ್ಥಿತಿಯನ್ನು ಅಳಿಬೇಕಾದರೆ ಒಂದು ಪರಿಮಾಣ ಬೇಕು. ಅಳೆಯುವಂಥ ಒಂದು ಮಾನವನ್ನು ಏನಂತ ಕರೀತಾರಪ್ಪ ಅಂದ್ರೆ ಪರಿಮಾಣ ಅಂತ ಕರೀತಾರೆ. ಯಾವುದೇ ಒಂದು ವಸ್ತು, ಸ್ಥಿತಿ, ಗಾತ್ರ ಇವನ್ನು ಅಳೆಯಲು ಬೇಕಾದಂಥ ಒಂದು ಮಾನವನ್ನು ಪರಿಮಾಣ ಅಂತ ಕರೀತಾರೆ. ಗೊತ್ತಾಯ್ತಾ? ಈ ಕ್ವಾಂಟಿಟಿಗಳಲ್ಲಿ ಅಂದರೆ ಪರಿಮಾಣಗಳಲ್ಲಿ 2 ವಿಧ, ಭೌತಿಕ ಮತ್ತು ಅಭೌತಿಕ. ಭೌತಿಕ ಪರಿಮಾಣ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಭೌತಿಕ ಪರಿಮಾಣಗಳನ್ನು ನಾವು ವಿ ಕ್ಯಾನ್ ಮೆಜರ್ ಗಿವನ್ ಕ್ವಾಂಟಿಟಿ. ಕೊಟ್ಟಂಥ ಒಂದು ಪರಿಮಾಣವನ್ನು ನಾವು ಅಳಿಬೋದು. ಯಾವ ಮಾನವನ್ನು ಅಳೆಯಲು ಸಾಧ್ಯ ಇರ್ತೈತಲ್ಲ ಅಂಥವನ್ನು ಫಿಸಿಕಲ್ ಕ್ವಾಂಟಿಟಿ ಅಂದರೆ ಭೌತಿಕ ಪರಿಮಾಣ ಅಂತ ಕರೀತಾರೆ. ಉದಾಹರಣೆ ರಾಶಿ, ಉದ್ದ ಇತ್ಯಾದಿ. ಅಭೌತಿಕ ಪರಿಮಾಣ ಅಂದ್ರೆ ಏನಪ್ಪ ಅಂದ್ರೆ ನಾನ್ ಫಿಸಿಕಲ್ ಕ್ವಾಂಟಿಟಿ. ಇವುಗಳನ್ನು ಅಳತೆ ಮಾಡಲು ಸಾಧ್ಯ ಆಗೋದಿಲ್ಲ ಅಂಥ ಒಂದು ಮಾನಗಳನ್ನು ಅಭೌತಿಕ ಪರಿಮಾಣ ಅಂತ ಕರೀತಾರೆ. ಉದಾಹರಣೆ ಭಾವನೆ, ಪ್ರೀತಿ, ಸಿಟ್ಟು ಇವೆಲ್ಲ ಒಂದು ಏನಪ್ಪ ಅಂದ್ರೆ ಅಭೌತಿಕ ಪರಿಮಾಣಕ್ಕೆ ಉದಾಹರಣೆ. ಯಾಕಂದರೆ ಇವನ್ನ ಅಳತೆ ಮಾಡಲು ಸಾಧ್ಯ ಇಲ್ಲ. ಭಾವನೆ, ಫಾರ್ ಎಕ್ಸಾಂಪಲ್ ನೀವು ಪ್ರೀತಿ ಮಾಡ್ತೀರಿ ಅಂದರೆ 1 ಕಿಲೋ 2 ಕಿಲೋ ಪ್ರೀತಿ ಮಾಡ್ತೀರಿ ಅಂತ ಹೇಳ್ತಾರೆ, ಇಲ್ಲ. ಅದೇ ರೀತಿ ಅವುಗಳನ್ನು ಅಳೆಯಲು ಸಾಧ್ಯತೆ ಇವನ್ನ ಅಳೆಯಲು ಸಾಧ್ಯ ಇಲ್ಲ. ಈ ಭೌತಿಕ ಪರಿಮಾಣಗಳಲ್ಲಿ ಎಷ್ಟು ವಿಧ ಮತ್ತು ವಿಧಗಳದಾವೆ? ಭೌತಿಕ ಪರಿಮಾಣಗಳಲ್ಲಿ 2 ವಿಧ, ಫಂಡಮೆಂಟಲ್ ಕ್ವಾಂಟಿಟಿ, ಡಿರೈವ್ಡ್ ಕ್ವಾಂಟಿಟಿ. ಫಂಡಮೆಂಟಲ್ ಕ್ವಾಂಟಿಟಿ ಅಂದರೆ ಮೂಲಭೂತ ಭೌತಿಕ ಪರಿಮಾಣಗಳು. ಡಿರೈವ್ಡ್ ಕ್ವಾಂಟಿಟಿ ಅಂದರೆ ಗಳಿಸಿಕೊಂಡಂಥ ಒಂದು ಪರಿಮಾಣಗಳು. ಈಗ ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೇನು ಮತ್ತು ಡಿರೈವ್ಡ್ ಕ್ವಾಂಟಿಟಿ ಅಂದ್ರೇನು ನೋಡೋಣ ಹಂತ ಹಂತವಾಗಿ. ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೇನು? ಮೂಲಭೂತ ಭೌತಿಕ ಪರಿಮಾಣಗಳು ಅಂದ್ರೇನು? ಮೂಲಭೂತ ಭೌತಿಕ ಪರಿಮಾಣಗಳಂದ್ರೆ ಈ ಮೂಲಭೂತ ಭೌತಿಕ ಪರಿಮಾಣಗಳು ಬೇರೆ ಪರಿಮಾಣಗಳ ಮೇಲೆ ಅವಲಂಬನೆ ಆಗಿರೋದಿಲ್ಲ. ಇವು ಸ್ವತಂತ್ರವಾಗಿರ್ತವೆ. ಬೇರೆ ಪರಿಮಾಣಗಳ ಮೇಲೆ ಅವಲಂಬನೆ ಆಗಿರೋದಿಲ್ಲ, ಇವು ಸ್ವತಂತ್ರವಾಗಿರ್ತವೆ. ಉದಾಹರಣೆಗೆ ರಾಶಿಯಾಗಿರ್ಬೋದು, ಉದ್ದ, ಕಾಲ, ವಿದ್ಯುತ್ ಪ್ರವಾಹ, ತಾಪಮಾನ, ಇಂಥವು ಅನೇಕ ಉದಾಹರಣೆಗಳದಾವು ಇತ್ಯಾದಿ. ಒಟ್ಟು ಮೂಲಭೂತ ಪರಿಮಾಣಗಳಲ್ಲಿ 7 ವಿಧ ಅದಾವೆ. ಎಷ್ಟದಾವು? 7 ಮೂಲಭೂತ ಭೌತಿಕ ಪರಿಮಾಣಗಳು 7 ಅದಾವೆ. ಅವು ಯಾವ ಹಂತ ನೋಡೋಣ. ಈಗ ಡಿರೈವ್ಡ್ ಕ್ವಾಂಟಿಟಿ ಅಥವಾ ಗಳಿಸಿಕೊಂಡಂಥ ಒಂದು ಭೌತಿಕ ಪರಿಮಾಣಗಳಂದ್ರೇನು? ಈ ಭೌತಿಕ ಪರಿಮಾಣಗಳು ಏನಪ್ಪ ಅಂದರೆ ಫಂಡಮೆಂಟಲ್ ಮೂಲಭೂತ ಭೌತಿಕ ಪರಿಮಾಣಗಳ ಮೇಲೆ ಅವಲಂಬನೆ ಆಗಿರುತ್ತೆ. ನೋಡಿರಿ, ಇಟ್ ಈಸ್ ಡಿರೈವ್ಡ್ ಫ್ರಮ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಇವುಗಳನ್ನು ಡಿರೈವ್ಡ್ ಕ್ವಾಂಟಿಟಿಗಳನ್ನು ಏನಪ್ಪ ಅಂದ್ರೆ ಗಳಿಸಿಕೊಂಡಂಥ ಭೌತಿಕ ಪರಿಮಾಣಗಳನ್ನು ಮೂಲಭೂತ ಪರಿಮಾಣಗಳಿಂದ ಪಡೆದುಕೊಳ್ಳಲಾಗುತ್ತದೆ. ಉದಾಹರಣೆಗೆ ವೆಲಾಸಿಟಿ ಸೂತ್ರವನ್ನು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ದೂರ, ಟೈಮ್ ಅಂದರೆ ಕಾಲ. ಈ ದೂರ ಮತ್ತು ಕಾಲಗಳನ್ನ 2 ಸಹಾಯದಿಂದ ಏನು ಮಾಡಪ್ಪ ಅಂದ್ರೆ ವೇಗವನ್ನು ಪಡೆದುಕೊಳ್ತೀವಿ. ಆದ್ದರಿಂದ ಇದನ್ನು ಪಡೆದುಕೊಂಡಂಥ ಅಥವಾ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಈ ವೆಲಾಸಿಟಿಯ ಒಂದು ಏಕಮಾನ ಮೀಟರ್ ಪರ್ ಸೆಕೆಂಡ್. ಹಾಗೆ ಇನ್ನೊಂದು ಉದಾಹರಣೆ ನೋಡಿ, ವೇಗೋತ್ಕರ್ಷವನ್ನು ಯಾವ ಒಂದು ಮೂಲಭೂತ ಏಕಮಾನಗಳಿಂದ ಪಡ್ಕೋತೀವಪ್ಪ ಅಂದ್ರೆ ವೆಲಾಸಿಟಿ ಬೈ ಟೈಮ್, ವೇಗ ಮತ್ತು ಕಾಲ. ಈ ವೇಗವನ್ನು ಮತ್ತೆ ಇದರಿಂದ ಪಡ್ಕೋತೀವಪ್ಪ ಅಂದ್ರೆ ಸ್ಥಾನಪಲ್ಲ ಟೈಮ್. ಹೀಗೆ ಮೂಲಭೂತ ಪರಿಮಾಣಗಳಿಂದ ಇವನ್ನ ಡಿರೈವ್ಡ್ ಕ್ವಾಂಟಿಟಿಯನ್ನು ನಾವು ಪಡ್ಕೋತೀವಿ. ಈಗ ನೋಡಿರಿ, ಭೌತಿಕ ಪರಿಮಾಣಗಳಲ್ಲಿ
ಮಾನಗಳು ಅಂದ್ರೇನು? ಯೂನಿಟ್ಸ್ ಅಂದ್ರೇನು? ಯೂನಿಟ್ ಈಸ್ ಅ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂದರೆ ಭೌತಿಕ ಪರಿಮಾಣಗಳ ನಿರ್ದಿಷ್ಟವಾಗಿ ಅಳೆಯಲು ಬಳಸುತ್ತಾರೆ. ಈ ಯೂನಿಟ್ಸ್ ಮಾನಗಳು ಅಂದರೆ ಏನಪ್ಪ ಅಂದ್ರೆ ಯಾವುದೇ ಭೌತಿಕ ಪರಿಮಾಣ ಆಗಿರಲಿ, ಅದು ರಾಶಿ ಆಗಿರಲಿ, ಉದ್ದ ಆಗಿರಲಿ, ಇವುಗಳನ್ನು ನಿರ್ದಿಷ್ಟವಾಗಿ ಅಳೆಯಲು ಬಳಸ್ತಕ್ಕಂಥ ಮಾನಗಳನ್ನು ಏನು ಕರೀತಾರಪ್ಪ ಅಂದ್ರೆ ಯೂನಿಟ್ಸ್ ಅಂತ ಕರೀತಾರೆ. ಗೊತ್ತಾ? ಈ ಯೂನಿಟ್ಸಲ್ಲಿ ಮತ್ತೆರಡು ವಿಧ ಅದಾವೆ. ಈ ಯೂನಿಟ್ಸ್ಗಳಲ್ಲಿ ಎರಡು ವಿಧ ಅದಾವೆ: ಫಂಡಮೆಂಟಲ್ ಯೂನಿಟ್ಸ್, ಡಿರೈವ್ಡ್ ಯೂನಿಟ್ಸ್. ಆಗಲೇ ಕಲ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಫಂಡಮೆಂಟಲ್ ಮತ್ತು ಡಿರೈವ್ಡ್ ಅಂತ ಎರಡು ಯೂನಿಟ್ಸ್ಗಳು, ಎರಡು ಮಾನಗಳು, ಮೂಲಭೂತ ಮಾನಗಳು ಮತ್ತು ಗಳಿಸಿಕೊಂಡಂಥ ಮಾನಗಳು. ಈ ಮೂಲಭೂತ ಮಾನ ಮತ್ತು ಗಳಿಸಿಕೊಂಡಂಥ ಮಾನಗಳ ಒಂದು ಸಂಯೋಗವನ್ನು ಏನಂತ ಕರೀತಾರಪ್ಪ ಅಂದರೆ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೀತಾರೆ. ಏನು ಕರೀತಾರೆ? ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಸಿಸ್ಟಮ್ ಆಫ್ ಯೂನಿಟ್ಸ್, ಟೈಪ್ಸ್ ಆಫ್ ಯೂನಿಟ್ಸ್ ಅಥವಾ ಸಿಸ್ಟಮ್ ಆಫ್ ಯೂನಿಟ್ಸ್ ಎಷ್ಟು ಅದಾವಪ್ಪ ಅಂತಂದ್ರೆ 3 ಅದಾವೆ. ಸಿಸ್ಟಮ್ ಆಫ್ ಯೂನಿಟ್ಸ್ ಅಷ್ಟು 4 ಅದಾವೆ. ಯಾವಪ್ಪ ಅಂದ್ರೆ ಒಂದನೇದ್ದು CGS ಸಿಸ್ಟಮ್, ಎರಡನೇದ್ದು MKS ಸಿಸ್ಟಮ್, ಮೂರನೇದು FS ಸಿಸ್ಟಮ್. CGS ಸಿಸ್ಟಮ್ ಅಂದರೆ ಏನಪ್ಪ ಅಂದ್ರೆ ಈ CGS ಮಾನದಲ್ಲಿ ಏನಂತ ಅಂದ್ರೆ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್ ಈ 3 ಮೂಲಭೂತ ಮಾನಗಳನ್ನು ಬಳಸ್ಕೋತಾರೆ CGS ಪದ್ಧತಿಯಲ್ಲಿ. MKS ಪದ್ಧತಿಯಲ್ಲಿ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್ ಏನಪ್ಪ ಅಂದರೆ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್ ಈ ಪದ್ಧತಿಯಲ್ಲಿ ಈ 3 ಮಾನಗಳನ್ನು ಬಳಸ್ಕೋತಾರೆ. FES ವ್ಯವಸ್ಥೆಯಲ್ಲಿ ಅಥವಾ FES ಸಿಸ್ಟಮಲ್ಲಿ ಫೂಟ್, ಪೌಂಡ್, ಸೆಕೆಂಡ್ ಈ 3 ಮೂಲಭೂತ ಭೌತಿಕ ಪರಿಮಾಣಗಳನ್ನು ಬಳಸ್ಕೋತಾರೆ. ಇಲ್ಲೇನು ಮಾಡ್ಯಾರಪ್ಪ ಅಂದ್ರೆ ಇವೆಲ್ಲ ಒಂದು ಸಿಸ್ಟಮ್ ಆಫ್ ಯೂನಿಟ್ಸ್ ಎದಕ್ಕೆ ಮಾಡ್ಯಾರಪ್ಪ ಅಂದ್ರೆ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾನಗಳನ್ನು ಅಳತೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ನಾವು ಈಗ ಅಳತೆ ಮಾಡ್ಬೇಕಂದ್ರೆ ಸೆಂಟಿಮೀಟ್ರ್, ಮೀಟರ್, ಅಡಿ ಒಳಗೂ ಅಳಿತೀವಿ, ಮೊಳ, 2 ಮೊಳನೂ ಅಂತೀವಿ. ಅದು ಇಲ್ಲಿ ಅಂತಾರಾಷ್ಟ್ರೀಯವಾಗಿ ಒಂದೇ ರೀತಿಯಾಗಿ ಅಳತೆ ಮಾನ ಇರಬೇಕಂತೇಳಿ ಈ CGS ಸಿಸ್ಟಮ್, MKS ಸಿಸ್ಟಮ್ ಮತ್ತು FES ಸಿಸ್ಟಮ್ ಈ 3ಗಳನ್ನು ಸೇರಿಸಿ ಏನು ಮಾಡಪ್ಪ ಅಂದ್ರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯನ್ನು ರೆಡಿ ಮಾಡಿದೆ. ಅದಕ್ಕೆ SI ಸಿಸ್ಟಮ್ ಅಂತ ಕರೀತಾರೆ. ಈ SI ಸಿಸ್ಟಮನ್ನು ನೀವು ಇನ್ನು ಎಲ್ಲ ಅಂತಾರಾಷ್ಟ್ರೀಯವಾಗಿ ಒಪ್ಪಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಸಿಸ್ಟಮ್ದಲ್ಲಿ ಮೂಲಭೂತ ಪರಿಮಾಣಗಳು ಪರಿಮಾಣಗಳು 7 ಅದಾವಲ್ಲ ಅವೆಲ್ಲವುಗಳನ್ನು ಒಳಗೊಂಡೈತಿ. ಆ ಮೂಲಭೂತ ಪರಿಮಾಣಗಳು ಯಾವುವು, SI ಏಕಮಾನ ಯಾವ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಅಂತ. ಮೊದಲನೇದಾಗಿ ಮಾಸ್ ಅಂದರೆ ರಾಶಿ ಒಂದು ಅಂತಾರಾಷ್ಟ್ರೀಯ ಏಕಮಾನ kg, ಕಿಲೋಗ್ರಾಮ್. ಲೆಂತ್ ಅಂದರೆ ಉದ್ದದ ಒಂದು ಅಂತಾರಾಷ್ಟ್ರೀಯ ಏಕಮಾನ ಮೀಟರ್, ಅದನ್ನು M ಸಂಕೇತದಿಂದ ಸೂಚಿಸ್ತಾರೆ. ಆಮೇಲೆ ಟೈಮ್, ಕಾಲವನ್ನು ಸೆಕೆಂಡ್ನಲ್ಲಿ ಅಳಿತಾರೆ. ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿಯಲ್ಲಿ ಸೆಕೆಂಡ್ನಲ್ಲಿ ಹೇಳ್ತಾರೆ, ಇದನ್ನು S ಸಂಖ್ಯೆಯಿಂದ ಸೂಚಿಸ್ತಾರೆ. ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಇದನ್ನು ಆಂಪಿಯರ್ ಈ ಒಂದು ಮಾನದಲ್ಲಿ ಅಳಿತಾರೆ. ಆಮೇಲೆ ಟೆಂಪ್ರೇಚರನ್ನು ಕೆಲ್ವಿನ್ನಲ್ಲಿ ಅಳಿತಾರೆ, ಇದನ್ನು K ಸಂಖ್ಯೆಯನ್ನು ಸೂಚಿಸ್ತಾರೆ. ಆಮೇಲೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದರೆ ಅನಿಲಗಳಲ್ಲಿರ್ತಕ್ಕಂಥ ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು ಅಳಿಬೇಕಂದ್ರೆ ಮೋಲಲ್ಲಿ ಅಳಿತಾರೆ, ಅದನ್ನು MOL ಅಂತ ಒಂದು ಸಂಖ್ಯೆಯನ್ನು ಸೂಚಿಸ್ತಾರೆ. ಲುಮಿನಸ್ ಇಂಟೆನ್ಸಿಟಿ, ಬೆಳಕಿನ ಪ್ರಕಾಶವನ್ನು ಯಾವುದರಲ್ಲಿ ಅಳಿತಾರಪ್ಪ ಅಂದರೆ ಕ್ಯಾಂಡೆಲ್ಲಾ, ಇದನ್ನು ಕ್ಯಾಪಿಟಲ್ C ಸ್ಮಾಲ್ t ಅಂತ ಇದರ ಸಂಕೇತವನ್ನು ಬರೆಯಲಾಗುತ್ತೆ. ಈ 7 ಮೂಲಭೂತ ಪರಿಮಾಣಗಳನ್ನು ಹೊರತುಪಡಿಸಿ ಇನ್ನೂ 2 ಮಾನಗಳದಾವೆ. ಯಾವಪ್ಪ ಅಂದರೆ ಪ್ಲೇನ್ ಆ್ಯಂಗಲ್, ಸಾಲಿಡ್ ಆ್ಯಂಗಲ್. ಪ್ಲೇನ್ ಆ್ಯಂಗಲ್ನ ಒಂದು ಏಕಮಾನ ಯಾವುದಪ್ಪ ಅಂದರೆ ರೇಡಿಯನ್. ಆಮೇಲೆ ಸಾಲಿಡ್ ಆ್ಯಂಗಲ್ನ ಒಂದು ಏಕಮಾನಪ್ಪ ಅಂದರೆ ಸ್ಟೆರಿಡಿಯನ್. ಅದನ್ನು ಈ ಸಂಕೇತದಿಂದ ಸೂಚಿಸ್ತಾರೆ. ಪ್ಲೇನ್ ಆ್ಯಂಗಲ್ ಅಂದರೆ ಏನು? ಈ ಎ ಮತ್ತು ಬಿ ಬಿಂದುಗಳನ್ನು ಈ ರೀತಿಯಾಗಿ ತಿರುಗಿಸ್ತಾ ಹೋದಾಗ ಇಲ್ಲೊಂದು ಕೋನ ಉಂಟಾಕತಿ. ಈ ಕೋನವನ್ನು ತೀಟಾ ಅಂತ ಕರೀತಾರೆ. ಗೊತ್ತಾ? ಇಲ್ಲೊಂದು ವಕ್ರ ಉಂಟಾಕತಿ. ತೀಟಾ ಅಂದರೆ ಏನಪ್ಪ ಅಂದ್ರೆ ಆರ್ಕ್, ವಕ್ರ ಡಿವೈಡೆಡ್ ಬೈ ಅದರ ರೇಡಿಯಸ್, ಇದರ ಒಂದು ಸೂತ್ರ ಆಗತ್ತೆ. ಗೊತ್ತಾ? ಇಲ್ಲಿ ನೋಡ್ರಿ, ಸಾಲಿಡ್ ಆ್ಯಂಗಲನ್ನು ಯಾವುದನ್ನು ಸೂಚಿಸ್ತಾರಪ್ಪ ಅಂದರೆ ಒಮೆಗಾ ಇಂದ ಸೂಚಿಸ್ತಾರೆ. ಇದನ್ನು ಏರಿಯಾ ಡಿವೈಡೆಡ್ ಬೈ ರೇಡಿಯಸ್, ಇದರ ಮೂಲಕ ಇದನ್ನು ಪಡ್ಕೊಳ್ಳಲಾಗುತ್ತೆ. ಎಲ್ಲೋ ಕಾಂಪ್ಲಿಮೆಂಟರಿ ಯೂನಿಟ್ಸ್ ಯಾವಪ್ಪ? ಪ್ಲೇನ್ ಆ್ಯಂಗಲ್, ಇದನ್ನು ರೇಡಿಯನ್, ಇದರ ಒಂದು SI ಏಕಮಾನ ರೇಡಿಯನ್. ಸಾಲಿಡ್ ಆ್ಯಂಗಲ್, ಇದರ SI ಏಕಮಾನ ಸ್ಟೆರಿಡಿಯನ್. ಗೊತ್ತಾಯ್ತಾ? ಈಗ ನೋಡ್ರಿ, ಒಂದೊಂದಾಗಿ ಮೆಜರ್ಮೆಂಟ್ ಆಫ್ ಲೆಂತನ್ನು ಯಾವ ರೀತಿಯನ್ನು ಅಳಿತಾರೆ ಅನ್ನೋದು ನೋಡೋಣಂತಿ. ಉದ್ದವನ್ನು ಯಾವ ರೀತಿ ಅಳಿತಾರೆ? ಉದ್ದವನ್ನು ಅಳಿಬೇಕಾದ್ರಲ್ಲಿ 3 ಕ್ಯಾಟಗರಿ ಅದಾವೆ. ನಾರ್ಮಲ್ ಲೆಂತ್, ಸಹಜವಾಗಿರ್ತಕ್ಕಂಥ ಉದ್ದಗಳನ್ನು ಯಾವೊಂದು ಪದ್ಧತಿ ಯಾವೊಂದು ಸ್ಕೇಲಲ್ಲಿ ಅಳಿತಾರಪ್ಪ? ಮೀಟರ್ ಸ್ಕೇಲ್. ಫಾರ್ ಎಕ್ಸಾಂಪಲ್ 10⁻³ ಮೀಟರಿಂದ 10⁻² ಮೀಟರ್
ಇಲ್ಲಿವರೆಗೆ ಏನಪ್ಪ ಅಂದ್ರೆ ನೀವೆಲ್ಲ ಅಳಿತಾರಲ್ಲ ಮೀಟರ್ ಸ್ಕೇಲ್, ಅಂಗಡಿ ಒಳಗೆ ಒಂದು ನೋಡಿರ್ಬೋದು, ಮೀಟರ್ ಸ್ಕೇಲಲ್ಲಿ ಅಳಿತಾರೆ. ಇವು ಸಹಜವಾಗಿ ಕೈಯಿಂದ ಅಳಿಯಲು ಸಾಧ್ಯ ಆಗಿರ್ತಕ್ಕಂಥ ಒಂದು ಉದ್ದಗಳು. ಇವುಗಳನ್ನು ಇದರ ಒಂದು ವ್ಯಾಪ್ತಿ 10⁻³ 10⁻² ಆಗಿರ್ತೈತಿ. ಇಲ್ಲಿ ನೋಡ್ರಿ, ಫಾರ್ ಲಾಂಗ್ ಡಿಸ್ಟೆನ್ಸ್ ಮೆಜರ್ಮೆಂಟ್. ಲಾಂಗ್ ಡಿಸ್ಟೆನ್ಸ್ ಮೆಜರ್ಮೆಂಟನ್ನು ಭಾಳ ದೂರ ಇರ್ತಕ್ಕಂಥ ದೂರವನ್ನು ಹೆಂಗೆ ಅಳಿತಾರಪ್ಪ ಅಂದ್ರೆ ಬಳಸ್ತಕ್ಕಂಥ ಪದ್ಧತಿ ಪ್ಯಾರಲಕ್ಸ್ ಮೆಥಡ್. ಇದನ್ನು ನೆನಪಿಟ್ಟುಕೋರಿ, ಇದು ಭಾಳ ಪ್ರಮುಖವಾದಂಥ ಒಂದು ಮೆಥಡ್. ಭಾಳ ದೂರ ಇರ್ತಕ್ಕಂಥ ಒಂದು ದೂರವನ್ನು ಎದರಿಂದ ಎಳಿತಾರಪ್ಪ ಅಂದ್ರೆ ಪ್ಯಾರಲಕ್ಸ್ ಮೆಥಡಿಂದ ಎಳಿತಾರೆ. ಇದರ ಒಂದು ವ್ಯಾಪ್ತಿ 10⁻², ಮತ್ತು ಅದಕ್ಕಿಂತ ಮೇಲ್ಪಟ್ಟು ಏನು ಬರ್ತಾವೆಲ್ಲ ಅವು ಪ್ಯಾರಲಕ್ಸ್ ಮೆಥಡಿಂದ ಅಳಿತಾರೆ. ಫಾರ್ ಸ್ಮಾಲ್, ಸಣ್ಣ ದೂರವನ್ನು ಯಾವ ರೀತಿ ಎಳಿತಾರೆ? ಸಣ್ಣ ದೂರ ಅಂದರೆ ಮೈಕ್ರೋಸ್ಕೋಪ್ಗಳೆಲ್ಲ ನೋಡ್ತಿರಲ್ಲ ನೀವು, ಅಂಥ ದೂರಗಳನ್ನು 10⁻⁻⁴ ಅಂದರೆ 1/10,000. 10,000ದಲ್ಲಿ 1ನೇ ಭಾಗ, 10,000ದ 1ನೇ ಭಾಗ. ಇಷ್ಟು ಸಣ್ಣ ಒಂದು ದೂರವನ್ನು ಎದರಿಂದ ಅಳಿತಾರಪ್ಪ ಅಂದರೆ ವರ್ನಿಯರ್ ಕ್ಯಾಲಿಪರಿಂದ ಅಳಿತಾರೆ. ಆಮೇಲೆ 10⁻⁻⁵, ಇದಕ್ಕಿಂತ ಕಡಿಮೆ 1,00,000ದಲ್ಲಿ 1ನೇ ಭಾಗ, ಅದನ್ನು ಸ್ಕ್ರೂ ಗೇಜಿಂದ ಅಳಿತಾರೆ. ಆಮೇಲೆ 10⁻⁻⁶, ಮೈಕ್ರೋಸ್ಕೋಪಿಂದ ಅಳಿತಾರೆ. 10⁻⁻⁶ ಇಷ್ಟೆಲ್ಲ ಗೊತ್ತಾಯ್ತಲ್ಲ. ಈಗ ನೋಡಿರಿ, ಭಾಳ ಮುಖ್ಯವಾದಂಥ ಒಂದು ಪರಿಕಲ್ಪನೆ ಯಾವಪ್ಪ ಅಂದ್ರೆ ಇದನ್ನು ನಿಮ್ಮ ಸಿಲೆಬಸ್ಸಲ್ಲಿ ಕೂಡ ಕೊಟ್ಟಿದ್ದಾರೆ. ಸೂರ್ಯ ಮತ್ತು ಅದರ ಭಾಳ ದೂರ ಇರ್ತಕ್ಕಂಥ ದೂರವನ್ನು ಯಾವ ರೀತಿ ಅಳಿತಾರೆ ಅಂತೇಳಿ ಕೊಟ್ಟಾರೆ. ಅದನ್ನು ಪ್ಯಾರಲಕ್ಸ್ ಮೆಥಡ್ ಬಳಸ್ಕೊಂಡು ಅಳಿತಾರೆ. ಈ ಪ್ಯಾರಲಕ್ಸ್ ಮೆಥಡ್ ಅಂದರೆ ಏನು ಅನ್ನೋದನ್ನು ನೋಡೋಣ ಅಂತೀವಿ. ಇಲ್ಲಿ ನೋಡ್ರಿ, ಪ್ಯಾರಲಕ್ಸ್ ಮೆಥಡನ್ನು ಭಾಳ ದೂರ ಇರ್ತಕ್ಕಂಥ ಭಾಳ ದೂರ ಇರ್ತಕ್ಕಂಥ ದೂರ ಅಂದ್ರೆ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರನ ನಡುವೆ, ಇದು ಚಂದ್ರನ ನಡುವೆ ಇರ್ತಕ್ಕಂಥ ದೂರವನ್ನು ಯಾವ ರೀತಿ ಎಳಿತಾರೆ ಅನ್ನೋದು ನೋಡಲಿ. ಇಲ್ಲಿ ನಾನು ಡಯಾಗ್ರಾಮ್ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡಲಿ, ಪ್ಯಾರಲಕ್ಸ್ ಮೆಥಡನ್ನು ಯಾವ ರೀತಿ ಎಳಿತಾರಪ್ಪ ಅಂದರೆ ಇಲ್ಲಿ ನೋಡಲಿ, ಭೂಮಿಯ ಒಂದು ದಿಕ್ಕಿನಿಂದ ನೋಡಿದಾಗ ಚಂದ್ರ ಇಲ್ಲಿ ಕಾಣ್ತಾನೆ, ಅಂದರೆ ಭೂಮಿ ಇನ್ನೊಂದು ತುದಿಯಿಂದ ನೋಡಿದಾಗ ಕೂಡ ಚಂದ್ರ ಕಾಣ್ತಾನೆ. ಈ ಎರಡೂ ದೂರಗಳನ್ನು ಬಳಸಿಕೊಂಡು ಏನು ದೂರವನ್ನು ಪತ್ತೆ ಹಚ್ತಾರಲ್ಲ ಅದನ್ನು ಪ್ಯಾರಲಕ್ಸ್ ಮೆಥಡ್ ಅಂತ ಕರೀತಾರೆ. ಗೊತ್ತಾಯ್ತಾ? ಇನ್ನೊಮ್ಮೆ ನೋಡ್ರಿ, ಪ್ಯಾರಲಕ್ಸ್ ಮೆಥಡ್ ಅಂದರೆ ಭೂಮಿಯ ಒಂದು ತುದಿಯಿಂದ ನಿಂತು ನೋಡಿದಾಗ ಚಂದ್ರ ಯಾವ ರೀತಿ ಕಾಣ್ತಾನೆ, ಭೂಮಿ ಇನ್ನೊಂದು ತುದಿಯಿಂದ ನಿಂತು ನೋಡಿದಾಗ ಚಂದ್ರ ಯಾವ ರೀತಿ ಕಾಣ್ತಾನೆ. ನಿಂತು ನೋಡಿದಾಗ ಇಲ್ಲಿ ಇದರ ಒಂದು ಭೂಮಿಯ ಒಂದು ವ್ಯಾಸ ಉಂಟಾಗಿರ್ತದೆ, ಇದನ್ನು ಬೇಸ್ ಅಂತ ಕರೀತಾರೆ. ಇಲ್ಲಿ ಒಂದು ಕೋಣ ಉಂಟಾಗಿರ್ತದೆ, ಅದಕ್ಕೆ ತೀಟಾ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಡಿಸ್ಟೆನ್ಸ್ಗಳು ಉಂಟಾಗಿ, ಇಲ್ಲೊಂದು ಡಿಸ್ಟೆನ್ಸ್ ಐತಿ, ಇಲ್ಲೊಂದು ಡಿಸ್ಟೆನ್ಸ್ ಐತಿ. ಅದನ್ನು ನಾವಿಲ್ಲಿ ಬರ್ತೇವೆ. ಬೇಸ್ ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಈ ಭೂಮಿಯ ಮಧ್ಯೆ ಎರಡು ಬಿಂದುಗಳು ನಡುವಿರ್ತಕ್ಕಂಥ ದೂರವನ್ನು ಬೇಸ್ ಅಂತ ಕರೀತಾರೆ. ಆಮೇಲೆ ಡಿಸ್ಟೆನ್ಸ್, ಎರಡೂ ಬಿಂದುಗಳಲ್ಲಿ ನಿಂತು ನೋಡಿರ್ತಕ್ಕಂಥ ನೋಡಿ ಇಲ್ಲಿ ಇವೆರಡನ್ನ ಡಿಸ್ಟೆನ್ಸ್ ಡಿ ಎನ್ನ ಸಂಖ್ಯೆ ಸೂಚಿಸ್ತಾರೆ. ಬಿಯನ್ನು ಡಿ ಹೋಲಿಸಿದಾಗ ಭಾಳ ಅಂತೂ ಸಣ್ಣದ ಇರ್ತೈತೆ, ವೆರಿ ಸ್ಮಾಲರ್ ದೆನ್ ಬಿ. ಗೊತ್ತಾಯ್ತಾ? ದೇರ್ ಫೋರ್ ತೀಟಾ ಈಸ್ ಈಕ್ವಲ್ ಟು B/D. ಗೊತ್ತಾಯ್ತಾ? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು B/θ. ಈ ಒಂದು ಪದ್ಧತಿಯನ್ನು ಬಳಸ್ಕೊಂಡು ಅತಿ ದೂರ ಇರ್ತಕ್ಕಂಥ ದೂರನೂ ಅಳಿತಾರೆ. ನಮ್ಮ ಸೂರ್ಯ ಮತ್ತು ಚಂದ್ರನ ನಡುವೆ ಇರ್ತಕ್ಕಂಥ ದೂರ ಆಗಿರಲಿ, ಮತ್ತು ಯಾವುದೇ ಗ್ರಹಗಳ ಮಧ್ಯೆ ಇರ್ತಕ್ಕಂಥ ದೂರ ಆಗಿರಲಿ, ಇವೆಲ್ಲ ಪ್ಯಾರಲಕ್ಸ್ ಮೆಥಡ್ ಬಳಸ್ತಾರೆ. ಇಲ್ಲಿ ನೋಡಿರಿ, ಇದನ್ನು ಈ ಕೂಡ ಪ್ರಶ್ನೆ ನಿಮಗೆ ಕೇಳ್ಬೋದು. ಹೌ ಟು ಕನ್ವರ್ಟ್ ರೇಡಿಯನ್ ಇಂಟು ಡಿಗ್ರಿ ಟು ರೇಡಿಯನ್, ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಆಗ ಕಲ್ತಾರೆ ನೀವು. ಇಲ್ಲಿ ನೋಡ್ರಿ, ಒಂದು ಉದಾಹರಣೆ ಮೂಲಕ ನೋಡೋಣ. 5 ರೇಡಿಯನನ್ನು ಇದರೊಳಗೆ ಕನ್ವರ್ಟ್ ಡಿಗ್ರಿ ಒಳಗೆ ಕನ್ವರ್ಟ್ ಮಾಡಂತಾರೆ. ಯಾವ ರೀತಿ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ರಿ, 5 ರೇಡಿಯನನ್ನು ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು 180/5 ಇಂದ ಇಂಟು ಮಾಡಿದ್ರೆ ಅಂದರೆ ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ರಿ. ಇಲ್ಲಿ ಮಾಡೈತೆ ನೋಡ್ರಿ, 5 ರೇಡಿಯನನ್ನು 180/5 ಇಂದ ಇಂಟು ಮಾಡಿದೆ ಅಂದರೆ ಅದನ್ನು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡೋದು. ಅದೇ ರೀತಿಯಾಗಿ ಡಿಗ್ರಿಯನ್ನು ಕೂಡ ರೇಡಿಯನ್ ಒಳಗೆ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ಮಾಡಬೇಕಂದ್ರೆ ಉಲ್ಟಾ 5/180 ನೀವು ಡಿವೈಡ್ ಇಂಟು ಮಾಡಿದ್ರೆ ಅಂದರೆ ಅದು ರೇಡಿಯನ್ ಒಳಗೆ ಕನ್ವರ್ಟ್ ಆಗತ್ತೆ. ಇನ್ನು ಆಗಲೇ ಮೆಜರ್ಮೆಂಟ್ ಆಫ್ ಲೆಂತ್ ಅದರೊಳಗೆ ನೋಡಿದ್ರಿ ನೀವು. ಸಣ್ಣ ದೂರವನ್ನು ಎದರೊಳಗೆ ಎಳಿತಾರೆ, ಅತಿ ದೂರ ಇರ್ತಕ್ಕಂಥ ದೂರವನ್ನು ಎದರೊಳಗೆ ಎಳಿತಾರೆ ನೋಡಿದ್ರಿ. ಇಲ್ಲಿ ನೋಡಿ, ರೇಂಜ್, ಈ ಒಂದು ಉದ್ದದ ಒಂದು ವ್ಯಾಪ್ತಿ ಏನೈತಿ ಅದನ್ನು ನೋಡಂತೀಗ. ಫಾರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಲೆಂತ್, ಭಾಳ ಸಣ್ಣ ಇರ್ತಕ್ಕಂಥ ದೂರವನ್ನು ಎದರೊಳಗೆ ಎಳಿತಾರಪ್ಪ, ಫರ್ಮಿ ಮತ್ತು ಯಂಗ್ಸ್ಟ್ರಾಮ್ ಒಳಗೆ ಎಳಿತಾರೆ. ನೆನಪಿಟ್ಟುವರೆ ಅವನ್ನ ಭಾಳ ಸಣ್ಣ ಇರ್ತಕ್ಕಂಥ ದೂರವನ್ನು ಲೆಂತ್ಗಳನ್ನು ಎದರೊಳಗೆ ಎಳಿತಾರಪ್ಪ ಅಂದ್ರೆ ಫರ್ಮಿ ಮತ್ತು ಯಂಗ್ಸ್ಟ್ರಾಮ್. ಒಂದು ಫರ್ಮಿ ಅಂದ್ರೆ 10⁻−15 ಮೀಟರ್ ಅಂದಂಗೆ. ಒನ್ ಯಂಗ್ಸ್ಟ್ರಾಮ್ ಅಂದ್ರೆ 10⁻−10 ಮೀಟರ್ ಅಂದಂಗೆ. ಇಷ್ಟು ಸಣ್ಣ ಒಂದು ದೂರವನ್ನು ಎಲ್ಲ ಹೇಳ್ತಾರಪ್ಪ ಅಂದ್ರೆ ನೋಡಿ, 10⁻10 ಅಂದರೆ ಈಗ
ಅಣುಗಳ ಒಂದು ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯೆ ಇರ್ತಕ್ಕಂಥ ದೂರ ಮತ್ತು ನ್ಯೂಕ್ಲಿಯಸ್ನ ಒಂದು ತ್ರಿಜ್ಯ ಇವನು ಅಳೆಯುವತ್ನಾಗ ಏನು ಮಾಡ್ತಾರಪ್ಪ ಅಂದ್ರೆ ಇವನು ಅತಿ ಸಣ್ಣ ಇರ್ತಕ್ಕಂಥ ದೂರವನ್ನು ಅಳಿತಾರೆ. ನೋಡಿ, ಉದ್ದವನ್ನು ಅಳಿತಕ್ಕಂಥ ವ್ಯಾಪ್ತಿ ಎಷ್ಟು ಭಾಳ ಸಣ್ಣದಾಗಿದೆ. ಭಾಳ ಸಣ್ಣ ಒಂದು ದೂರವನ್ನು ಕೂಡ ನಾವು ಅಳಿತೀವಿ. ಇಲ್ಲಿ ನೋಡ್ರಿ, ಫಾರ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಲೆಂತ್ ಭಾಳ ದೊಡ್ಡ ಪ್ರಮಾಣ ಇರ್ತಕ್ಕಂಥ ದೂರವನ್ನು ಇದರೊಳಗೆ ಅಳಿತಾರಪ್ಪ ಅಂದ್ರೆ ಆಸ್ಟ್ರೋನಾಮಿಕಲ್ ಯೂನಿಟ್ ಮತ್ತು ಲೈಟ್ ಇಯರ್ ಜ್ಯೋತಿರ್ವರ್ಷದಲ್ಲಿ ಮತ್ತು ಆಸ್ಟ್ರೋನಾಮಿಕಲ್ ಯೂನಿಟಲ್ಲಿ ಅಳಿತಾರೆ. ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ಎಷ್ಟಪ್ಪ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್, ನಮ್ಮ ಭೂಮಿ ಮತ್ತು ಸೂರ್ಯನ ನಡುವೆ ಇರ್ತಕ್ಕಂಥ ದೂರವನ್ನು ಏನಂತ ಕರೀತಾರಪ್ಪ ಅಂದ್ರೆ ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ನಮ್ಮ ಭೂಮಿ ಮತ್ತು ಸೂರ್ಯನ ಇರ್ತಕ್ಕಂಥ ದೂರವನ್ನು ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಅದು ಎಷ್ಟಕ್ಕೆ ಸಮ ಆಯ್ತಪ್ಪ ಅಂದ್ರೆ 1.496 ಇಂಟು 10⁻11 ಮೀಟರ್ಗೆ ಸಮ ಆಗೈತಿ. ಹಾಗೆ ಲೈಟ್ ಇಯರ್ ಅಂದರೆ ಏನು? ಡಿಸ್ಟೆನ್ಸ್ ಆಫ್ ಲೈಟ್ ಟ್ರಾವೆಲ್ಡ್ ಇನ್ 1 ಇಯರ್. ಒಂದು ವರ್ಷದಲ್ಲಿ ಏನಪ್ಪ ಅಂದರೆ ಈ ಬೆಳಕು ಎಷ್ಟು ದೂರವನ್ನು ಪ್ರಯಾಣ ಮಾಡಿದ್ರಲ್ಲ ಅದರ ದೂರವನ್ನು ಏನಂತ ಕರೀತಾರಪ್ಪ ಅಂದ್ರೆ 1 ಲೈಟ್ ಇಯರ್ ಅಂತ ಕರೀತಾರೆ. 1 ಲೈಟ್ ಇಯರ್ ಈಸ್ ಈಕ್ವಲ್ ಟು 9.46 ಇಂಟು 10⁻15 ಮೀಟರ್ ಆಗಿದೆ. ಗೊತ್ತಾಯ್ತಾ? ಇವೆಲ್ಲ ನೆನಪಿಟ್ಕೋರಿ. ಅದರ ವ್ಯಾಪ್ತಿ, ಉದ್ದದ ವ್ಯಾಪ್ತಿ ಎಷ್ಟೈತಿ? ಭಾಳ ಸಣ್ಣ ಗಾತ್ರದ ದೂರವನ್ನು ಅಳಿಬೇಕಾದ್ರೆ ಹೆಂಗೆ ಅಳಿತಾರೆ? ಭಾಳಷ್ಟು ದೂರ ಇರ್ತಕ್ಕಂಥ ವ್ಯಾಪ್ತಿಯನ್ನು ಯಾವ ರೀತಿ ಅಳಿತಾರೆ, ಅದು ಉದ್ದದ ವ್ಯಾಪ್ತಿಯನ್ನು ಅಳಿತಾರೆ ಅಂಥೇಳಿ ತಿಳ್ಕೊರಿ. ಆಸ್ಟ್ರೋನಾಮಿಕಲ್ ಏನಪ್ಪ ಲೈಟ್ ಇಯರ್ ಒಳಗೆ ಅಳಿತಾರೆ ನೋಡಿರಿ. ಹಾಗೆ ಈಗ ನೀವು ಉದ್ದದ ಒಂದು ಅಳತೆಯನ್ನು ನೋಡಿದ್ರಿ. ಈಗ ರಾಶಿ ಅಳತೆಯನ್ನು ಯಾವ ರೀತಿಯನ್ನು ಅಳಿತಾರೆ? ಈಗ ಪರಮಾಣುವಿನ ಒಂದು ಸ್ಕೇಲ್ ಒಳಗೆ ಅಳಿಬೇಕಂದ್ರೆ, ಪರಮಾಣುವಿನ ಒಂದು ಗಾತ್ರದೊಳಗೆ ಅಳಿಬೇಕಂದ್ರೆ ಅದನ್ನು ಅಟಮಿಕ್ ಮಾಸ್ ಯೂನಿಟ್ AMU ಒಳಗೆ ಅಳಿತಾರೆ. ಪರಮಾಣುಗಳ ಗಾತ್ರವನ್ನು ಅಥವಾ ಅದರ ಒಂದು ರಾಶಿಯನ್ನು ಅಳಿಬೇಕಾದ್ರೆ ಅಟಮಿಕ್ ಮಾಸ್ ಯೂನಿಟ್ ಒಳಗೆ ಅಳಿತಾರೆ. ಇದರ ಒಂದು SI ಯೂನಿಟ್, ರಾಶಿ ಒಂದು SI ಯೂನಿಟ್ kg ಆಗೈತಿ. ಪರಮಾಣುಗಳ ರಾಶಿ ಒಳಗೆ AMU ಒಳಗೆ ಅಳಿತಾರೆ ಅಂತ ಹೇಳಿದೆ ನಾನು. ಒಂದು AMU ಈಸ್ ಈಕ್ವಲ್ ಟು 1/12 ಆಫ್ ಅಂದ್ರೆ 12ನೇ ಒಂದು ಭಾಗ ಕಾರ್ಬನ್ 12ನ ಈ ಕಾರ್ಬನ್ ಐತಲ್ಲ ನಿಮಗೆ ಧಾತು ಒಳಗೆ ಕಾರ್ಬನ್ ಬರ್ತೈತಲ್ಲ, ಕಾರ್ಬನ್ನ ರಾಶಿಯ 12ನೇ ಒಂದು ಭಾಗ ಎದಕ್ಕೆ ಸಮ ಆಗಿರ್ತಪ್ಪ ಅಂದ್ರೆ ಒಂದು AMU ಸಮ ಆಗಿರ್ತೈತಿ. ಒಂದು AMU ಅಂದ್ರೆ ಏನಪ್ಪ ಅಂದ್ರೆ ಕಾರ್ಬನ್ 12 ರಾಶಿಯ ಒಂದು 12ನೇ ಒಂದು ಭಾಗವೇ ಒಂದು AMU ಆಗಿರ್ತೈತಿ. ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ನಾವೀಗ ರಾಶಿಯನ್ನು ಯಾವ ರೀತಿ ಅಳಿತೀವಪ್ಪ ಅಂತಂದ್ರೆ ನೋಡ್ರಿ, ಕಾಮನ್ಲಿ ವಿಸಿಬಲ್ ಆಬ್ಜೆಕ್ಟ್, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳನ್ನು ತಕ್ಕಡಿಯನ್ನು ಬಳಸಿ ನಾವು ಅಳಿತೀವಿ. ಕಾಮನ್ ಬ್ಯಾಲೆನ್ಸ್. ಏನು ಎಕ್ಸ್ಟ್ರೀಮ್ಲಿ ಹೆವಿ ಆಬ್ಜೆಕ್ಟ್, ಉದಾಹರಣೆಗಾಗಿ ನಮ್ಮ ಭೂಮಿಯ ರಾಶಿ, ಚಂದ್ರನ ರಾಶಿ, ಸೂರ್ಯನ ರಾಶಿ ಇವೆಲ್ಲ ಯಾವ ಮೆಥಡ್ ಬಳಸಿ ಬೆಳಿತಪ್ಪ ಅಂದರೆ ಗ್ರಾವಿಟೇಷನಲ್ ಮೆಥಡ್, ಅಂದರೆ ಗುರುತ್ವಾಕರ್ಷಣ ಒಂದು ಪದ್ಧತಿಯನ್ನು ಬಳಸ್ಕೊಂಡು ಇದನ್ನು ಮಾಡ್ತಾರೆ. ಇಲ್ಲಿ ನೋಡ್ರಿ, ಫಾರ್ ಎಕ್ಸ್ಟ್ರೀಮ್ಲಿ ಲೈಟ್ ಆಬ್ಜೆಕ್ಟ್, ಭಾಳ ಹಗುರಾಗಿರ್ತಕ್ಕಂಥ ವಸ್ತುಗಳನ್ನು ಯಾವ ರೀತಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪರಮಾಣು ರಾಶಿ ಆಗಿರಲಿ, ಎಲೆಕ್ಟ್ರಾನ್ಗಳ ರಾಶಿ ಆಗಿರಲಿ, ಅಂತ ಹಗುರವಾದಂಥ ಒಂದು ರಾಶಿಯನ್ನು ಇದರೊಳಗೆ ಅಳಿತಾರಪ್ಪ ಅಂದ್ರೆ ಮಾಸ್ ಸ್ಪೆಕ್ಟ್ರೋಗ್ರಾಫ್ ಅಂತಕ್ಕಂಥ ಪದ್ಧತಿಯನ್ನು ಬಳಸಿ ಅಳಿಸ್ತಾರೆ. ಗೊತ್ತಾಯ್ತಾ? ನೋಡಿರಿ, ಈ ರೇಂಜ್ ಆಫ್ ಮಾಸ್, ಇದರ ವ್ಯಾಪ್ತಿ, ರಾಶಿ ಒಂದು ವ್ಯಾಪ್ತಿ ಎಷ್ಟೈತಪ್ಪ ಅಂದ್ರೆ ಈ ಎಲ್ಲಿಂದ ಎಲ್ಲಿವರೆಗೂ ಐತಪ್ಪ ಅಂದ್ರೆ ಎಲೆಕ್ಟ್ರಾನ್ ಮಾಸ್, ಎಲೆಕ್ಟ್ರಾನರ ರಾಶಿ ಆಗಿರ್ತಕ್ಕಂಥ 10⁻30 kg, 10⁻30 kgಯಿಂದ ಭಾಳ ದೊಡ್ಡ ಪ್ರಮಾಣ ಇರತಕ್ಕಂಥ 10⁻55 kg ಇದರ ವ್ಯಾಪ್ತಿ ನೋಡಿರಿ. ರಾಶಿಯನ್ನು 10⁻30 ಅಂದ್ರೆ ಭಾಳ ಸಣ್ಣ ಒಂದು ಇದು ರಾಶಿ. ಅತಿ ದೊಡ್ಡ ಹೆವಿ ಆಬ್ಜೆಕ್ಟ್ ಅಂದರೆ ಭಾರವಾಗಿರ್ತಕ್ಕಂಥ ಕಾಯಗಳಾದಂಥ ಭೂಮಿ, ಸೂರ್ಯ, ಅದಕ್ಕಿಂತ ಒಂದು ನಮ್ಮ ವಿಶ್ವದ ಒಂದು ರಾಶಿಯನ್ನು ಕೂಡ ಅಳಿತಾರೆ. ಅದರ ಎಷ್ಟೈತಪ್ಪ 10⁻15 kg ಇದರ ಒಂದು ವ್ಯಾಪ್ತಿ ಆಗಿದೆ. ನೋಡಿ ನೆನಪಿಟ್ಕೋರಿ. ಈ ನೋಡಿರಿ, ಮೆಜರ್ಮೆಂಟ್ ಆಫ್ ಟೈಮನ್ನು ಯಾವ ರೀತಿಯಾಗಿ ಅಳಿತಾರೆ? ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್ ಆಗೈತಿ. ಇದನ್ನು ಸಮಯವನ್ನು ಯಾವ ರೀತಿ ಹೇಳ್ತಾರಪ್ಪ ಅಂದರೆ ಮೆಜರ್ಡ್ ಬೈ ಅಟಮಿಕ್ ಕ್ಲಾಕ್ ಅಂದರೆ ಏನು ನೋಡಂತಡಿ. ಅಟಮಿಕ್ ಕ್ಲಾಕ್ ಯಾವ್ದ್ರ ಆಧಾರಿತವಾಗಿರ್ತದಪ್ಪ ಅಂದ್ರೆ ಪೀರಿಯಾಡಿಕ್ ವೈಬ್ರೇಷನ್ಸ್ ಆಫ್ ಸೀಸಿಯಂ ಎಟಮ್ ಅನ್ನೋ ಒಂದು ಆವರ್ತನೀಯ ವೈಬ್ರೇಷನ್ ಮೇಲೆ ಆಧಾರವಾಗಿ ಇಟ್ಟುಕೊಂಡು ಇದನ್ನು ಅಟಮಿಕ್ ಕ್ಲಾಕನ್ನು ತಯಾರು ಮಾಡಿರ್ತಾರೆ. ಅಂದ್ರೆ ಅಟಮಿಕ್ ಕ್ಲಾಕ್ 1 ಸೆಕೆಂಡ್ ಅಂದರೆ ಎಷ್ಟಪ್ಪ? ಅಟಮಿಕ್ ಕ್ಲಾಕ್ ಒಳಗೆ 1 ಸೆಕೆಂಡ್ ಈಸ್ ಈಕ್ವಲ್ ಟು 1 ಸೆಕೆಂಡ್ ಈಸ್ ಟೇಕನ್ ಆ್ಯಸ್ ಟೈಮ್ ನೀಡೆಡ್ ಫಾರ್ 9
192,631,770 ವೈಬ್ರೇಷನ್ಸ್ ಆಫ್ cesium 133 ಎಟಮ್. ಈ cesium 133 ಎಟಮ್ ಐತಲ್ಲ, ಈ ಒಂದು ಎಟಮ್ 1 ಸೆಕೆಂಡಿನಲ್ಲಿ ಇಷ್ಟು ವೈಬ್ರೇಷನ್ಗಳನ್ನು ಮಾಡಲು ತೆಗೆದುಕೊಂಡ ಕಾಲವನ್ನು 1 ಸೆಕೆಂಡ್ ಅಂತ ಕರೀತಾರೆ. 1 ಸೆಕೆಂಡ್ ಅಂದರೆ ಈ cesium ಎಟಮ್ ಇಷ್ಟೊಂದು ವೈಬ್ರೇಷನ್ಗಳನ್ನು ಮಾಡಲು ತೆಗೆದುಕೊಂಡಂಥ ಕಾಲವನ್ನು 1 ಸೆಕೆಂಡ್ ಅಂತ ಕರೀತಾರೆ. ಗೊತ್ತಾಯ್ತಾ? ಇದು SI ಏಕಮಾನ ಅಂತ ನೀವೆಲ್ಲ ಓದೈತಿ. ಮೆಜರ್ಡ್ ಬೈ ಕಾಲವನ್ನು ಎದುರಿನ ಕರೀತಾರಪ್ಪ, ಅಟಮಿಕ್ ಕ್ಲಾಕನ್ನು ಬಳಸ್ಕೊಂಡು ಬಳಸ್ತಾರೆ. ಅದರಲ್ಲಿ ಬಳಸಿರ್ತಕ್ಕಂಥ ಎಟಮ್ ಯಾವತ್ತಪ್ಪ ಅಂದ್ರೆ cesium ಎಟಮ್. ಗೊತ್ತಾಯ್ತಾ? ಮತ್ತು ನಿಮ್ಮ ಸಿಲೆಬಸ್ ಒಳಗೆ ಏನು ಕೊಟ್ಟಾರಪ್ಪ ಅಂದ್ರೆ ಇವೆಲ್ಲ ಬಲ, ಒತ್ತಡ, ಶಕ್ತಿ, ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನವನ್ನು ಕೇಳಿದ್ದಾರೆ ಅವರು. ಅದನ್ನು ಇಲ್ಲಿ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ನೋಡೋಣ. ಬಲ ಅಂದರೆ ಫೋರ್ಸ್ ಈಸ್ ಈಕ್ವಲ್ ಟು ಸೂತ್ರ ಏನಪ್ಪ ಅಂದ್ರೆ ಮಾಸ್ ಇಂಟು ಎಕ್ಸಲರೇಷನ್, ರಾಶಿ ಇಂಟು ವೇಗೋತ್ಕರ್ಷ. ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಅಂದರೆ kg, ಎಕ್ಸಲರೇಷನ್ ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ಬಲದ ಒಂದು ಏಕಮಾನ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೂ ಹೇಳ್ಬೋದು, ಅಥವಾ ನ್ಯೂಟನ್ ಅಂತಲೂ ಹೇಳ್ಬೋದು. ಆಪ್ಷನ್ ಇದನ್ನು ಕೊಟ್ಟಿರ್ತಾರೆ, ಹೀಗಾಗಿ ನೀವು ಎರಡೂ ನೆನ್ಪಿಟ್ಟು ಹೋಗಬೇಕಾಗತ್ತೆ. ಇಲ್ಲಿ ಮುಂದೆ ನೋಡಿರಿ, ಒತ್ತಡ ಒಂದು ಸೂತ್ರ ಏನಪ್ಪ ಅಂದ್ರೆ ಒಂದು ಏಕಮಾನ ವಿಸ್ತೀರ್ಣದಲ್ಲಿ ಉಂಟಾಗ್ತಕ್ಕಂಥ ಒಂದು ಬಲವನ್ನು ಏನಂತ ಕರೀತಾರಪ್ಪ ಅಂದ್ರೆ ಒತ್ತಡ ಅಂತ ಕರೀತಾರೆ. ಒತ್ತಡದ ಸೂತ್ರ ಬಲ ಡಿವೈಡೆಡ್ ಬೈ ವಿಸ್ತೀರ್ಣ. ನೋಡಿ, ಬಲವಾದ ಒಂದು ಏಕಮಾನ ನ್ಯೂಟನ್ ಮತ್ತು ವಿಸ್ತೀರ್ಣದ ಏಕಮಾನ ಮೀಟರ್ ಸ್ಕ್ವೇರ್. ಹೀಗಾಗಿ ಒತ್ತಡದ ಒಂದು ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಮುಂದೆ ನೋಡಿ, ಶಕ್ತಿಯ ಒಂದು ಏಕಮಾನ ಜೌಲ್ ಆಗೈತಿ. ಶಕ್ತಿಯಾಗಲಿ, ಕೆಲಸ ಆಗಲಿ, ಪ್ರಚನ ಶಕ್ತಿ, ಚಲನ ಶಕ್ತಿ, ಇವೆಲ್ಲದರ ಏಕಮಾನ ಜೌಲ್ ಆಗೈತಿ. ಇದನ್ನು ನೆನಪಿಟ್ಟುಕೊಳ್ಳಿ. ಆಮೇಲೆ ಮುಂದುವರೆದ ಭಾಗವಾಗಿ ವಿದ್ಯುತ್ ಸಾಮರ್ಥ್ಯ ಒಂದು ಅಂತಾರಾಷ್ಟ್ರೀಯ ಏಕಮಾನ ಅಂತ ನಿಮ್ಮ ಸಿಲೆಬಸ್ಗಳು ಕೊಟ್ಟಿದ್ದಾರೆ. ವಿದ್ಯುತ್ ಸಾಮರ್ಥ್ಯ ಈಸ್ ಈಕ್ವಲ್ ಟು ವೋಲ್ಟ್, ವಿದ್ಯುತ್ ವಿಭವಾಂತರ ಇಂಟು ವಿದ್ಯುತ್ ಪ್ರವಾಹ. ಇವೆರಡರ ಗುಣಲಬ್ಧವೇ ವಿದ್ಯುತ್ ಸಾಮರ್ಥ್ಯ ಆಗಿರ್ತೈತಿ. ವಿದ್ಯುತ್ ಸಾಮರ್ಥ್ಯ ಎದುರುಗಳು ಹೇಳ್ತಾರಪ್ಪ ಅಂದ್ರೆ ವ್ಯಾಟ್ ಒಳಗೆ ಹೇಳ್ತಾರೆ. ನೆನ್ಬಿಟ್ಟುವರು. ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಆಗೈತಿ. ವಿದ್ಯುತ್ ರೋಧ ಅಂದರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್, R = V/I ಇದರ ಸೂತ್ರ ಆಗೈತಿ. ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಓಮ್ ಆಗೈತಿ. ಓಮ್ ಈ ಸಂಕೇತದಿಂದ ಸೂಚಿಸ್ತಾರೆ, ಗ್ರೀಕ್ ಅಕ್ಷರ ಇದು. ಇದನ್ನು ಕೂಡ ನೆನ್ಪಿಟ್ಟುಕೋರಿ. ನೆಕ್ಸ್ಟ್, ವಿದ್ಯುತ್ ವಿಭವಾಂತರವನ್ನು ಅಂತಾರಾಷ್ಟ್ರೀಯ ಏಕಮಾನ ಏನೈತೆ ಅಂದ್ರೆ ವೋಲ್ಟ್ ಅಂದರೆ V ಸಂಕೇತವನ್ನು ಸೂಚಿಸ್ತಾರೆ. ಇನ್ನೊಂದು ಇದರ ಅಂತಾರಾಷ್ಟ್ರೀಯ ಏಕಮಾನಪ್ಪ ಏನಂದರೆ ಜೌಲ್ ಪರ್ ಕೂಲಂಬ್ ಕೂಡ ಇದು ವಿದ್ಯುತ್ ವಿಭವಾಂತರ ಒಂದು ಏಕಮಾನ ಆಗೈತಿ. ಇನ್ನೊಂದಿಷ್ಟು ಇಲ್ಲಿ ಮುಂದುವರೆದ ಭಾಗಿನ ಕೊಡಲು ನೋಡ್ರಿ. ಇಲ್ಲಿ ಜವ ಅಂದರೆ ಸ್ಪೀಡ್. ಜವದ ಸೂತ್ರನ ದೂರ ಡಿವೈಡೆಡ್ ಬೈ ಕಾಲ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್. ವೇಗ ವೆಲಾಸಿಟಿ ಅಂದ್ರೇನು? ಸ್ಥಾನಪಲ್ಲಟ ಡಿವೈಡೆಡ್ ಬೈ ಕಾಲ. ಸ್ಥಾನಪಲ್ಲಟದ ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್. ಜವ ಮತ್ತು ವೇಗಕ್ಕೆ ಏನು ವ್ಯತ್ಯಾಸಪ್ಪ ಅಂದ್ರೆ, ಜವಕ್ಕೆ ಏನಪ್ಪ ಅಂದ್ರೆ ಯಾವುದೇ ದಿಕ್ಕು ಇರೋಂಗಿಲ್ಲ. ಇಲ್ಲಿ ಯಾವುದೇ ದಿಕ್ಕು ಇರೋಂಗಿಲ್ಲ. ವೇಗಕ್ಕೆ ದಿಕ್ಕು ಇರ್ತೈತಿ. ಗೊತ್ತಾಯ್ತಾ? ಸ್ಥಾನಪಲ್ಲಟ. ವೇಗೋತ್ಕರ್ಷ ಅಂದ್ರೇನು? ವೇಗೋತ್ಕರ್ಷ ಅಂದರೆ ವೇಗದಲ್ಲಾದ ಬದಲಾವಣೆ ಬೈ ತೆಗೆದುಕೊಂಡ ಕಾಲ. ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗೊತ್ತಾಯ್ತಾ? ಕೆಲಸದ ಸೂತ್ರ ಏನೈತಿ? ಬಲ ಇಂಟು ಸ್ಥಾನಪಲ್ಲಟ ಈಸ್ ಈಕ್ವಲ್ ಟು ನ್ಯೂಟನ್ ಇಂಟು ಸ್ಥಾನಪಲ್ಲಟ ಒಂದು ಏಕಮಾನ ಮೀಟರ್. ಹಾಗಾಗಿರೋದ್ರಿಂದ ನ್ಯೂಟನ್ ಮೀಟರ್. ಕೆಲಸದ ಒಂದು ಏಕಮಾನ ನ್ಯೂಟನ್ ಮೀಟರ್ನೂ ಆಕತಿ, ಜೌಲ್ನೂ ಆಕತಿ. ಗೊತ್ತಾಯ್ತಾ? ಇಷ್ಟು ನೀವು ಈ ಒಂದು ತರಗತಿಯಲ್ಲಿ ಕೆಲಸ, ವೇಗೋತ್ಕರ್ಷ, ವೇಗ, ಜವ, ವಿದ್ಯುತ್ ವಿಭವಾಂತರ, ವಿದ್ಯುತ್ ರೋಧ, ವಿದ್ಯುತ್ ಸಾಮರ್ಥ್ಯ, ಶಕ್ತಿ, ಒತ್ತಡ, ಬಲ ಇವೆಲ್ಲ ಒಂದು ಏಕಮಾನವನ್ನು ಕಲ್ತಿದ್ರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಮೂಲಭೂತ SI ಏಕಮಾನಗಳು ಬಲ, ಒತ್ತಡ, ಶಕ್ತಿ, ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ರೋಧ, ವಿದ್ಯುತ್ ವಿಭವಾಂತರ, ಸೂರ್ಯ, ಗ್ರಹಗಳಂಥ ದೂರದ ವಸ್ತುಗಳ ಅಳತೆ. ಇದು ಕೂಡ ನಿಮ್ಮ ಒಂದು ಸಿಲೆಬಸಲ್ಲಿ ಕೊಟ್ಟರೆ. ಈ ಒಂದು ವಸ್ತುಗಳ ಅಳತೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾವು ಹೇಳಿದ್ದೆ. ಏನು ಬಳಸಿ ಮಾಡ್ತಾರಪ್ಪ ಅಂದರೆ ಪ್ಯಾರಲಾಕ್ಸ್ ಮೆಥಡನ್ನು ಬಳಸಿ ಇದನ್ನು ದೂರವನ್ನು ಅಳತೆ ಮಾಡ್ತಾರೆ. ಹೇಗೆ ಅಳತೆ ಮಾಡ್ತಾರೆ? ಅದರ ಒಂದು ಏಕಮಾನಗಳು ಯಾವಪ್ಪ ಅಂದ್ರೆ ಆಸ್ಟ್ರಾನಮಿಕಲ್ ಯೂನಿಟ್ ಮತ್ತು
ಲೈಟ್ ಇಯರ್ ಅಂತ ಹೇಳಿದೆ ನಾನು. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ನಮ್ಮ ಭೂಮಿ ಮತ್ತು ಸೂರ್ಯ ನಡುವೆ ಇರತಕ್ಕಂಥ ದೂರವನ್ನು 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. 1 ಲೈಟ್ ಇಯರ್ ಅಂದರೆ 1 ವರ್ಷದಲ್ಲಿ ಬೆಳಕು ಚಲಿಸಿದಂಥ ದೂರವನ್ನು 1 ಲೈಟ್ ಇಯರ್ ಅಂತ ಕರೀತಾರೆ. ಇವೆರಡನ್ನ ನೆನಪಿಟ್ಕೋರಿ, ಇಂಪಾರ್ಟೆಂಟ್ ಆಕ್ಕವು, ಎಕ್ಸಾಮ್ ದೃಷ್ಟಿಯಿಂದ ಇವು ಇಂಪಾರ್ಟೆಂಟ್ ಆಕ್ಕವು. ಹಾಗೆ ಇಲ್ಲಿ ಅವರೇನು ಇಲ್ಲಿ ಆಯಾಮ ಸೂತ್ರಗಳು ಅಂದರೆ ಆಯಾಮ ಸೂತ್ರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದು ಕೇಳಿಲ್ಲ. ಆಯಾಮ ಸೂತ್ರಗಳು ಈ ರೀತಿ ಬರೀತಾರಲ್ಲ, MLT ಅಂತ ಆಯಾಮ ಸೂತ್ರಗಳನ್ನು ಬರ್ತೇನೆ ನಮ್ಮ ಈ ಒಂದು ಸಿಲೆಬಸಲ್ಲಿ ಕೊಟ್ಟಿಲ್ಲ. ಆದರೂ ಕೇಳುವ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಆಯಾಮ ಸೂತ್ರಗಳಂದರೆ ಡೈಮೆನ್ಷನಲ್ ಫಾರ್ಮುಲಾ ಬರೆಯುವನ್ನು ಒಂದು ಕೊಟ್ಟಿದ್ದಾರೆ. ಅದನ್ನು ಒಂದು ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣಂತೆ. ವಿಡಿಯೋ ಒಂದು ಸ್ವಲ್ಪ ದೊಡ್ಡದು ಆಗ್ಬೋದು, ಹೀಗಾಗಿ ನೋಡೋಣಂತ ಯಾವ ರೀತಿ ಬರಿಬೋದು ಅಂತ ಸ್ವಲ್ಪ ನೋಡಿ ಈ ಒಂದು ತರಗತಿಯನ್ನು ಮುಗಿಸೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಉಷ್ಣ ಮತ್ತು ತಾಪದ ಬಗ್ಗೆ ಕೂಡ ಒಂದು ಕ್ಲಾಸ್ ಮಾಡಿದ್ದೀವಿ. ಆ ಒಂದು ಕ್ಲಾಸ್ನ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಅದನ್ನು ಯಾರು ನೋಡಿಲ್ಲ ನೋಡಿರಿ, ಇಲ್ಲಿ ನೋಡಿರಿ. ಡೈಮೆನ್ಷನಲ್ ಅನಾಲಿಸಿಸ್, ಡೈಮೆನ್ಷನಲ್ ಫಾರ್ಮುಲಾ, ಆಯಾಮ ಸೂತ್ರವನ್ನು ಯಾವ ರೀತಿ ಬರಿಬೋದು ನೋಡಿರಿ. ಡೈಮೆನ್ಷನ್ ಆಯಾಮ ಅಂದರೆ ಇಟ್ ಈಸ್ ದ ಪವರ್ ವಿಚ್ ಮಸ್ಟ್ ಬಿ ರೈಸ್ಡ್ ಇನ್ ದ ಫಂಡಮೆಂಟಲ್ ಕ್ವಾಂಟಿಟಿ. ಮೂಲಭೂತ ಪರಿಮಾಣಗಳಲ್ಲಿ ನಾವು ಏನು ಘಾತಗಳನ್ನು ಬರಿತೀವಲ್ಲಪ್ಪ ನೋಡಿರಿ, ಕೊಟ್ಟಂಥ ಒಂದು ಉದಾಹರಣೆ ತೊಗೊಂಡು ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ನೋಡಿರಿ. ಏರಿಯಾದ ಸೂತ್ರ ಏನೈತಪ್ಪ ಅಂದ್ರೆ ಲೆಂತ್ ಇಟ್ಟು ಬ್ರೆಡ್ತ್ ಅಂದರೆ ಇದರ ಒಂದು ಏಕಮಾನ ಮೀಟರ್ ಸ್ಕ್ವೇರ್ ಆಕತಿ. ಇಲ್ಲಿ ಸ್ಕ್ವೇರ್ ಅನ್ನೋದು ಪವರ್, ಇದು ಎಮ್ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ, ಭೌತಿಕ ಪರಿಮಾಣ. ಇಲ್ಲೇನಪ್ಪ ಇದರ ಒಂದು ಡೈಮೆನ್ಷನ್ ಅಂತ ಸೂತ್ರ ಏನಪ್ಪ ಅಂದರೆ ಕೊಟ್ಟಂಥ ಒಂದು ಪರಿಮಾಣಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಘಾತಾಂಕವನ್ನು ಏರಿಸುವುದನ್ನು ಏನಂತ ಕರಿತಾರಪ್ಪ ಅಂದ್ರೆ ಆಯಾಮ ಅಂತ ಕರೀತಾರೆ. ಇದನ್ನು ಯಾವ ರೀತಿ ಬರಿಬೋದನ್ನು ನೋಡೋಣ. ಇಲ್ಲಿ ಆಯಾಮ ಸೂತ್ರ ಬರಿಬೇಕಾದ್ರೆ ಒಂದು ಸಾಮಾನ್ಯ ರೂಪ ಐತಿ. ಮಾಸ್, ಎಮ್ ಅಂದರೆ ಮಾಸ್, ಲೆಂತ್, ಟೈಮ್, ಇದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಅಂಥದ್ದು ಆಯಾಮ. ಅದರ ಆ ಒಂದು ಸೂತ್ರದ ಭೌತಿಕ ಪರಿಮಾಣದೊಂದು ಆಯಾಮ ಸೂತ್ರ ಆಕತಿ. ಇಲ್ಲಿ ನೋಡಲಿ ಫಂಡಮೆಂಟಲ್ ಯೂನಿಟ್ಸ್, ಭೌತಿಕ ಪರಿಮಾಣಗಳು ಯಾವುದಾವು ಅದರ ಆಯಾಮವನ್ನು ಇಲ್ಲಿ ಕೊಟ್ಟಿದ್ದೆ ನಾನು. ಭೌತಿಕ ಪರಿಮಾಣ ಮಾಸ್ನ ಒಂದು ಭೌತಿಕ ಆಯಾಮ ಏನಪ್ಪ ಅಂದರೆ ಎಮ್ ಅಂತ, ಕ್ಯಾಪಿಟಲ್ ಎಮ್ ಅಂತ ಬರೀಬೇಕು, ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಿರ್ಬೇಕು. ಅದರ ಒಂದು ರಾಶಿಯನ್ನು ನೀವು ಆಯಾಮ ಸೂತ್ರದಲ್ಲಿ ಬರೆದಂಗೆ. ಲೆಂತನ್ನು ಆಯಾಮ ಸೂತ್ರದಲ್ಲಿ ಯಾವ ರೀತಿ ಬರೆಯಪ್ಪ ಅಂದರೆ ಎಲ್ ಅಂತ ಬರೀಬೇಕು, ಅದಕ್ಕೆ ಏನು ಮಾಡಪ್ಪ ಸ್ಕ್ವೇರ್ ಬ್ರಾಕೆಟ್ ಹಾಕಬೇಕು. ಹಾಗೆ ಟೈಮ್ ಕೂಡ ಕ್ಯಾಪಿಟಲ್ ಟಿಯಿಂದ ಅದನ್ನು ಸಂಕೇತದಿಂದ ಸೂಚಿಸ್ತಾರೆ. ಕ್ಯಾಪಿಟಲ್ ಟಿ ಬರೋದು ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಿದರೆ ಅಂದರೆ ಅದನ್ನು ಆಯಾಮ ಸೂತ್ರದಲ್ಲಿ ಬರೋದಾಗಿ. ಕರೆಂಟ್ನ ಒಂದು ಏಕಮಾನ ಆ್ಯಂಪಿಯರನ್ನು ಆಯಿಂದನೂ ಕೂಡ ಸೂಚಿಸ್ತಾರೆ. ಇಲ್ಲಿ ನೋಡಿ ಆಯ್ ಅಂತ ಬರೋದು ಅದು ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಆಯಾಮ. ಟೆಂಪ್ರೇಚರ್ ಕೆಲ್ವಿನ್ ಮತ್ತು ತೀಟಾದಲ್ಲಿ ಕೂಡ ಅದನ್ನು ತೀಟಾ ಅಂತಲೂ ಕೂಡ ಬರೀತಾರೆ, ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಬೇಕು. ಸ್ಕ್ವೇರ್ ಬ್ರಾಕೆಟ್ ಹಾಕಿದರೆ ಅಂದರೆ ಅದು ಆಯಾಮದಲ್ಲಿ ಬರ್ದಾಗ, ಹಾಗೆ ಬರೆದ್ರೆ ಅದರ ಏಕಮಾನ ಬರ್ದಂಗೆ ಆಕತಿ. ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಿರಂದ್ರೆ ಆಯಾಮ ಸೂತ್ರದಲ್ಲಿ ಬರ್ದಂಗೆ ಆಗತ್ತೆ. ಲುಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲಾ CD ಅಂತ ಬರೋದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಬೇಕು. ಆಮೇಲೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ MOL ಅಂತ ಬರೋದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕೋದು. ಆಯಾಮ ಸೂತ್ರವನ್ನು ಯಾವ ರೀತಿ ಬರೀಬೇಕು ನೋಡ್ರಿ. ಮೊದಲು ಯಾವುದೇ ಒಂದು ಏಕಮಾನ, ಇಲ್ಲಿ ವೆಲಾಸಿಟಿಯನ್ನು ಕೊಟ್ಟಿದ್ದಾರಲ್ಲ, ವೆಲಾಸಿಟಿ ಕೊಟ್ಟಾಗ ಏನು ಮಾಡಬೇಕಪ್ಪ ಅಂದ್ರೆ ಅದರ ವೆಲಾಸಿಟಿ ಸೂತ್ರ ಏನು, ಸ್ಥಾನ ಡಿವೈಡೆಡ್ ಬೈ ಕಾಲ ಅಂತೇಳಿ ಮೊದಲ ಸೂತ್ರ ಬರೀಬೇಕು. ಆಮೇಲೆ ಏನು ಬರೀಬೇಕು ಆದರೆ ಏಕಮಾನ ಬರೀಬೇಕು. ಅದರ ಏಕಮಾನ ಏನು ಮೀಟರ್ ಪರ್ ಸೆಕೆಂಡ್. ಆಮೇಲೆ ಏನು ಮಾಡಬೇಕಾದ್ರೆ ಒಂದು ಆಯಾಮವನ್ನು ಬರೀಬೇಕು. ಇಲ್ಲ ಹಂತವಾಗಿ ಅದನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಆಯಾಮ ಸೂತ್ರ ಯಾವ ರೀತಿ ಬರೀಬೇಕು ಅಂದರೆ ಮೊದಲು ಒಂದು ಯಾವ ಭೌತಿಕ ಪರಿಮಾಣದ ಒಂದು ಕೊಟ್ಟಿದ್ದಾರನ್ನು ನೋಡ್ಬೇಕು. ಆ ಭೌತಿಕ ಪರಿಮಾಣದ ಸೂತ್ರ ಬರ್ಕೋಬೇಕು. ಮೊದಲು ಸೂತ್ರ ಬರ್ಕೊಂಡಿಂದ ಏನು ಮಾಡಬೇಕು, ಆಮೇಲೆ ಏಕಮಾನ ಬರೀಬೇಕು. ಆ ಒಂದು ಸೂತ್ರ ಕೊಟ್ಟು, ಫಾರ್ ಎಕ್ಸಾಂಪಲ್ ವೆಲಾಸಿಟಿ ಕೊಟ್ಟಿದ್ರೆ ಒಂದು ಏಕಮಾನ ಏನು ಮೀಟರ್ ಪರ್ ಸೆಕೆಂಡ್, ಅದೇ ಸೂತ್ರ ಅಂದರೆ ಯೂನಿಟ್ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕಾದ್ರೆ ಡೈಮೆನ್ಷನ್ಗಳು ಬರೀಬೇಕು. ಒಂದು ಉದಾಹರಣೆ ಮೂಲಕ ಅದನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ರಿ, ಈ ಉದಾಹರಣೆ ತೊಗೊಂಡಿದ್ದೇನೆ ನಾನು. ವೆಲಾಸಿಟಿ ಮೊದಲೇನು ಬರಬೇಕು, ಸೂತ್ರ ಬರ್ಕೋಬೇಕು. ಸೂತ್ರ ಬರ್ಕೊಂಡ್ರೆ ಸೂತ್ರ ಏನೈತಿ, ಸ್ಥಾನ ಡಿವೈಡೆಡ್ ಬೈ ಕಾಲ ಐತಿ. ಸೂತ್ರ ಬರ್ಕೊಂಡ್ಮೇಲೆ ಅದರ ಒಂದು ಏಕಮಾನ, ಅಂತಾರಾಷ್ಟ್ರೀಯ ಏಕಮಾನ ಇರಬೇಕು. ಮೀಟರ್ ಪರ್ ಸೆಕೆಂಡ್ ಐತೆ. ಮೀಟರ್ ಅಂದರೆ ಏನಿದೆ ಉದ್ದ, ಸೆಕೆಂಡ್ ಅಂದರೆ ಅದು ಕಾಲ. ಹೌದಾ? ನಮ್ಮದು ಸಾಮಾನ್ಯ ರೂಪ ಏನೈತಿ, MLT ಐತಿಲ್ಲ, MLT. ಇಲ್ಲಿ ನಮ್ಮದು ಮೀಟರ್ ಪರ್ ಸೆಕೆಂಡ್ ಐತಿ. ಮೀಟರ್ ಅಂದರೆ ಲೆಂತ್ 1 ಐತಿ, ಅದರ ಘಾತ 1 ಬರೀಬೇಕು.
ಇಲ್ಲಿ ಸೆಕೆಂಡ್ ಡಿವೈಡೆಡ್ ಬೈ ಮೀಟರ್ ಪರ್ ಸೆಕೆಂಡ್ ಅಂದರೆ ಸೆಕೆಂಡ್ ಡಿವೈಡೆಡ್ ಬೈ ಐತೆ, ಅದಕ್ಕೆ -1 ಅಂತ ಬರೀಬೇಕು. ಇಲ್ಲಿ ಬರೋದೇ ನೋಡಿ, ಇಲ್ಲಿ ಎಮ್ ಏನೂ ಇಲ್ಲ, ರಾಶಿ ಏನೂ ಇಲ್ಲ, 0 ಬರೀಬೇಕು. ಈಗ ಬರೋದು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿದ್ದಾರೆ ಅಂದರೆ ಇದೊಂದು ವೇಗ ಏನಪ್ಪ ಅಂದ್ರೆ ವೇಗದ ಒಂದು ಆಯಾಮ ಸೂತ್ರ ಆಯಿತು. ಇಲ್ಲಿ ನೋಡಿರಿ ಎಕ್ಸಲರೇಷನ್ ಅಂದರೆ ವೇಗೋತ್ಕರ್ಷದ ಒಂದು ವೇಗೋತ್ಕರ್ಷ ಒಂದು ಆಯಾಮ ಸೂತ್ರ ಅಂದರೆ ಡೈಮೆನ್ಷನಲ್ ಫಾರ್ಮುಲಾ ಯಾವ ರೀತಿ ಬರೀಬೇಕು, ನಮ್ಮ 3 ಹಂತಗಳನ್ನು ಅನುಸರಿಸ್ಬೇಕಂತ ಹೇಳಿದೆ. ಮೊದಲ ಸೂತ್ರ ಬರ್ಕೋರಿ, ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂದರೆ ವೇಗದಲ್ಲಿ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಅದರ ಒಂದು ಏಕಮಾನ ಬರ್ಕೋರಿ. ವೇಗೋತ್ಕರ್ಷದ ಏಕಮಾನ ಏನೈತಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌದಾ? ಈಗ ಆಯಾಮ ಸೂತ್ರವನ್ನು ನೀವು ಸರಳವಾಗಿ ಬರೀಬೋದು. ನೋಡಿ, ಮೊದಲ ಅದರ ಸಾಮಾನ್ಯ ರೂಪ ಬರ್ಕೋರಿ, MLT ಅಂತೇಳಿ. ಹೌದಾ? ಇಲ್ಲಿ ನೋಡಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಅಂದ್ರೆ ಲೆಂತ್. ಹೌದಾ? ಲೆಂತ್ ಎಷ್ಟೈತೆ, ಅದರ ಘಾತ 1 ಐತಿ, 1 ಬರೀಬೇಕು, 1 ಐತಿ. ಆಮೇಲೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇಲ್ಲಿ ಇದರ ಘಾತ 2 ಐತಿ, -2 ಐತಿ, ಹಾಗಾಗಿ ಇದರ -2 ಬರೀಬೇಕು. ರಾಶಿ ಏನೂ ಇಲ್ಲ, 0 ಬರೀಬೇಕು. ಬರೋದು ಏನು ನೋಡಪ್ಪ ಅಂದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿದ್ರೆ ಅಂದರೆ ಮುಗಿತಿದ್ರೆ ಆಯಾಮ ಸೂತ್ರ. ಹೌದಾತಾ? ಹಾಗೆ ನೋಡಿ, ಫೋರ್ಸ್ ಬಲದ ಒಂದು ಏಕಮಾನ ಆಯಾಮ ಸೂತ್ರ ಯಾವ ರೀತಿ ಬರೀತಪ್ಪ ಅಂದ್ರೆ ಬಲದ ಒಂದು ಮೊದಲು ಏನು ಬೇಕು, ಸೂತ್ರ ಬರ್ಕೊ, M×A ಸೂತ್ರ ಬರ್ಕೊಂಡ್ರೆ ಅದರ ಒಂದು M ಅಂದರೆ ರಾಶಿ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೂತ್ರ ಬರ್ಕೊಂಡಿದ್ದು ಏನು ಮಾಡಬೇಕು, ಸಾಮಾನ್ಯ ರೂಪ ಬರ್ಕೋಬೇಕಾದ್ರೆ ಆಯಾಮ ಸೂತ್ರದ ಒಂದು ಸಾಮಾನ್ಯ ರೂಪ ಬರ್ಕೋಬೇಕು, MLT ಸಾಮಾನ್ಯ ರೂಪ. ಇಲ್ಲಿ ನೋಡಿ, ಬಲದೊಳಗೆ ಮಾಸ್ ಇಂಟು ರಾಶಿ ಇಂಟು ವೇಗೋತ್ಕರ್ಷ ಐತಿ. ರಾಶಿ ಐತಿಲ್ಲ, ಇಲ್ಲಿ ರಾಶಿ ಐತಿ ಅಂದ್ರೆ ಅದರ ಘಾತ 1 ಬರೀ, 1 ಐತಿ, 1 kg ಐತಿ, ಹೀಗಾಗಿ ಅದನ್ನು ರಾಶಿ 1 ಅಂತ ಬರಬೇಕು. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ನು ಕೂಡ ಇಲ್ಲಿ ಅದರ ಘಾತಾಂಕ 1 ಐತಿ, 1 ಬರೀಬೇಕು. ಇಲ್ಲಿ ಪರ್ ಸೆಕೆಂಡ್ ಸ್ಕ್ವೇರ್, ಇಲ್ಲಿ ಕಾಲದ ಒಂದು ಘಾತಾಂಕ ಎಷ್ಟೈತೆ ಅಂದ್ರೆ -2 ಐತಿ, ಅದಕ್ಕೆ -2 ಬರೀಬೇಕು. ಗೊತ್ತಾಯ್ತಾ? ಈ ರೀತಿಯಾಗಿ ನೀವು ಬರೀಬೋದು. ಇಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದೀನಿ, ವರ್ಕ್ ಅಂದರೆ ಕೆಲಸ ಅಂದರೆ ಕೆಲಸದ ಒಂದು ಸೂತ್ರ ಏನೈತಿ, ಬಲ ಇಂಟು ಸ್ಥಾನಪಲ್ಲಟ ಸೂತ್ರ ಬರ್ಕೊಂಡಿ. ಹೌದಾ? ಬಲದ ಒಂದು ಏಕಮಾನ ಮತ್ತು ಬಲದ ಸೂತ್ರ ಏನೈತಿ, ಫೋರ್ಸ್ ಇಂಟು ಮಾಸ್ ಇಂಟು ಎಕ್ಸಲರೇಷನ್ ಇಂಟು ಡಿಸ್ಪ್ಲೇಸ್ಮೆಂಟ್. ನೋಡಿರಿ, ಬಲದ ಒಂದು ಸೂತ್ರ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಬಲ ಇಂಟು ಸ್ಥಾನಪಲ್ಲಟ ಐತಿ. ಹೌದಾ? ಆಮೇಲೆ ಬಲದ ಸೂತ್ರ ಐತಿ ಮತ್ತು ಮಾಸ್ ಇಂಟು ಎಕ್ಸಲರೇಷನ್. ನೇರವಾಗಿ ಬಲದ್ದು ನಿಮ್ಗೆ ಈ ಸೂತ್ರ ನೆನಪಿತ್ರ ಬರಿಬೋದು, ನೆನಪಿಲ್ಲ ಅಂದರೆ ಈ ಬಲದ ಒಂದು ಸೂತ್ರನೂ ಕೂಡ ಬರ್ಕೋಬೋದು, ಮಾಸ್ ಇಂಟು ಎಕ್ಸಲರೇಷನ್ ಇಂಟು ಡಿಸ್ಪ್ಲೇಸ್ಮೆಂಟ್, ಇವು ಕೂಡ ಬರಿಬೋದು. ಬರ್ಕೊಂಡ್ಮೇಲೆ ಅದರ ಏಕಮಾನ ಬರಬೇಕು. ಮಾಸ್ ಅಂದ್ರೆ kg ಒಳಗೆ ಅಳಿತಾರೆ, kg ಬರ್ಕೊಂಡ್ರೆ. ಆಮೇಲೆ ಎಕ್ಸಲರೇಷನ್ ಎಲ್ಲಿ ಹೊಳಿತಾರೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಮೀಟರ್. ಈ ಥರ ಸೂತ್ರ ಬರ್ಕೊಂಡ್ಮೇಲೆ ಇಲ್ಲಿ ಸಾಮಾನ್ಯ ರೂಪ ಬರ್ಕೋಬೇಕು, MLT ಅಂತೇಳಿ. MLT ಅಂತ ಬರ್ಕೋಬೇಕು. ಇಲ್ಲಿ ನೋಡಿರಿ, ರಾಶಿ 1 ಅದರ ರಾಶಿ ಒಂದೇ ಐತೆ, ಹೀಗಾಗಿ ಅದರ ಘಾತಾಂಕವನ್ನು ಒಂದೇ ಬರೀಬೇಕು. ಆಮೇಲೆ ಅದರ ಮೀಟರ್ ಲೆಂತ್ನು ಒಂದೈತೆ, ಹೀಗಾಗಿ ಅದರ ಘಾತಾಂಕ 1 ಬರೀಬೇಕು. ಹಾಗೆ ಸೆಕೆಂಡ್ ಸ್ಕ್ವೇರ್ ಅಂದರೆ ಅದರ ಘಾತಾಂಕ -2 ಐತಿ, -2 ಬರಬೇಕು. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇನ್ನೂ 1 ಉಳಿತಿಲ್ಲಿ, ಅದರಲ್ಲಿ ಎಲ್ಲ ಹಾಗೆ ಬರ್ಕೊಂತ ಏನು ಮಾಡಿದ್ವಿ. ಆಮೇಲೆ ಅನ್ನು ಇಲ್ಲಿ ಕೂಡಿಸ್ರಿ, 2 ಅದಾವೆ, 2 ಬರೀಬೇಕು ಅಷ್ಟೇ. ಇಲ್ಲಿ ನಾನು ಫೈನಲಾಗಿ ಬರ್ದೆ ನೋಡಿ, M1 L2 T-2 ಅಂತೇಳಿ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿದ್ರೆ ಅದರ ಒಂದು ಆಯಾಮ ಸೂತ್ರವನ್ನು ನೀವು ಬರ್ದಂಗೆ. ಇಲ್ಲೊಂದು ಪವರ್ ಅಂದರೆ ಸಾಮರ್ಥ್ಯ ಇಸ್ ಈಕ್ವಲ್ ಟು ವರ್ಕ್ ಬೈ ಟೈಮ್. ಮೊದಲ ಸೂತ್ರವನ್ನು ಬರ್ಕೋಬೇಕು. ಯಾವುದೇ ಒಂದು ಭೌತಿಕ ಪರಿಮಾಣವನ್ನು ನಿಮಗೆ ಕೊಡಲಿ, ಮೊದಲು ಸೂತ್ರ ಬರ್ಕೋರಿ. ಸೂತ್ರ ಬರ್ಕೊಂಡ್ಮೇಲೆ ಅದರ ಒಂದು ಏನು ಮಾಡಿರಿ ಅಂದ್ರೆ ನೀವು ಅದರ ಏಕಮಾನವನ್ನು ಬರೀರಿ. ಸೂತ್ರ ಬರ್ಕೊಂಡ್ಮೇಲೆ ಅದರ ಏಕಮಾನ, ವರ್ಕ್ದ ಏಕಮಾನ ಏನೈತಿ, ಟೈಮ್ದು ಏಕಮಾನ ಏನೈತಿ. ವರ್ಕ್ದ ಏಕಮಾನ ಏನೈತಪ್ಪ ಅಂದ್ರೆ ಆಗಲೇ ನೋಡಿದ್ರಲ್ಲ, ಹೇಳ್ರಿ ನೋಡು ಏನೇನೈತಿ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕೆಲಸ ಆಗಲೇ ಹೇಳಿದ್ದು ನೋಡ್ರಿ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು M. ಈ ರೀತಿ ಇದು ಅದರ ಒಂದು ಏನೈತಪ್ಪ ಅಂದ್ರೆ ಏಕಮಾನ ಐತಿ ವರ್ಕ್ದು. ಈ ರೀತಿಯಾಗಿ ಬರ್ಕೋರಿ. ಬರ್ಕೊಂಡಿದ್ದು ಏನು ಮಾಡೋದಪ್ಪ ಅಂದ್ರೆ ಅದರ ಏಕಮಾನವನ್ನು ಬರ್ಕೊಂಡ್ಮೇಲೆ ಸಾಮಾನ್ಯ ರೂಪ MLT ಸಾಮಾನ್ಯ ರೂಪವನ್ನು ಬರ್ಕೊಂಡು ರಾಶಿ ಎಷ್ಟೈತಿ, 1 ಐತಿ. ಹೌದಾ? ಲೆಂತ್ ಯಾಕೆ 2 ಬರ್ತೇವೆ ಇಲ್ಲಿ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅಲ್ಲಿ ಸ್ಥಾನಪಲ್ಲಟದ ಒಂದು M ಇತ್ತು, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ 1 ಇತ್ತು, ಹಾಗಾಗಿ L 2 ಅಕ್ಕಾವು. ಟೈಮ್ ಎಷ್ಟೈತಿ ಇಲ್ಲಿ ಇನ್ನೊಂದು ಟೈಮ್ ಐತಿ
ಅಲ್ಲಿ ಕೆಲಸದೊಳಗೆ 2 -2 ಅದ್ರ ಘಾತಾಂಕ ಆಗಿತ್ತು, ಇಲ್ಲೊಂದು -1 ಹೀಗೆ ಆಗೋದ್ರಿಂದ -3. ಈ ರೀತಿಯಾಗಿ ನೀವು ವರ್ಕ್ನ ಒಂದು ಸಾಮರ್ಥ್ಯದ ಒಂದು ಯಾವುದೇ ಒಂದು ಭೌತಿಕ ಪರಿಮಾಣವನ್ನು ನಿಮಗೆ ಕೊಟ್ಟರು ಕೂಡ ಆ 3 ಹಂತಗಳನ್ನು ಅನುಸರಿಸ್ಬೇಕು ನೀವು. ಯಾವ 3 ಹಂತಪ್ಪ ಅಂದರೆ, ಯಾವುದೇ ಭೌತಿಕ ಪರಿಮಾಣ ಕೊಡಲಿ ಮೊದಲು ಸೂತ್ರವನ್ನು ಬರ್ಕೋರಿ, ಆಮೇಲೆ ಅದರ ಸೂತ್ರದ ಒಂದು ಇರತಕ್ಕಂಥ ಮಾನಗಳನ್ನು ಏಕಮಾನವನ್ನು ಬರ್ಕೋರಿ, ಆಮೇಲೆ ಅದರ ಸಾಮಾನ್ಯ ರೂಪ ಬರ್ಕೊಂಡು ಅದರ ಒಂದು ಸೂತ್ರವನ್ನು ನೀವು ಬರೀಬೇಕು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗೈತೆ ಅಂದ್ಕೊಂಡಿನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಅರ್ಥ ಆಗಲಿಲ್ಲ ಅಂದರೂ ಇನ್ನೊಮ್ಮೆ ನೋಡಿ ಕಮೆಂಟ್ ಮಾಡಿ. ಹೀಗಾಗಿ ಎಲ್ಲರಿಗೂ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ.